ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಅರಸೀಕೆರೆ ಜೆಡಿಎಸ್ ಮುಖಂಡ ಸಂತೋಷ್ ವಿರುದ್ಧ ವಾಗ್ದಾಳಿ. ನಾವು ಎಲ್ಲದಕ್ಕೂ ರೆಡಿ ಎಂದ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ. ಕಾಡಾನೆಗಳಿಂದ ಬೇಸತ್ತ ಬೇಲೂರಿನ ಬೆಳೆಗಾರರು, ಅರಣ್ಯ ಇಲಾಖೆ ವಿರುದ್ಧ ತರಾಟೆ. ಇನ್ಶೂರೆನ್ಸ್ಗಾಗಿ ಭಿಕ್ಷುಕನನ್ನ ಕೊಂದ ದಂಪತಿಗಳು ಈಗ ಪೊಲೀಸರ ವಶಕ್ಕೆ. ನಾವುಗಳು ಜೆಡಿಎಸ್ ಪಕ್ಷದಲ್ಲಿ ಬಣ ಮಾಡಲು ಹೋಗುವುದಿಲ್ಲ. ನಾನು ಜಾತ್ಯತೀತ ತತ್ವದಲ್ಲಿದ್ದು ನಮ್ಮ ವಿರುದ್ಧ ಅವರು ಕಾನೂನು ಹೋರಾಟ ಮಾಡಿದರೆ ನಾವು ಮಾಡುತ್ತೇವೆ ಎಂದು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ವಿರುದ್ಧ ಅರಸೀಕೆರೆ ನಗರಸಭೆ ನೂತನ ಅಧ್ಯಕ್ಷ ಸಮೀವುಲ್ಲಾ ವಾಗ್ದಾಳಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ನನ್ನ ಬಗ್ಗೆ ಇಲ್ಲಸಲ್ಲದ ಮಾತನಾಡುವ ಅಧಿಕಾರ ಪರಾಜಿತ ಅಭ್ಯರ್ಥಿ ಎನ್ಆರ್ ಸಂತೋಷ್ಗೆ ಕೊಟ್ಟವರ್ಯಾರು? ಅವರ ಆರೋಪದಲ್ಲಿ ಹೋಗ್ತೇವೆ. ಸಂಪರ್ಕ ಸಂವಹನದ ಕೊರತೆಯಿಂದ ಜೆಡಿಎಸ್ ನಾಯಕರು ನಮ್ಮ ನಡುವೆ ಅಂತರ ಇದೆ, ವಿಶ್ವಾಸ ಕಡಿಮೆಯಾಗಿದೆ ಎಂದ ಅವರು ನಮ್ಮ ನೈತಿಕತೆ ಬಗ್ಗೆ ಮಾತನಾಡುವ ಸಂತೋಷ್ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಕೆಡವಿದ್ಯಾರು ಎಂಬುದನ್ನು ಹೇಳಲಿ ಅಂತ ಆಗ್ರಹಿಸಿದರು. ಬಿಜೆಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಒಂದೇ ದಿನದಲ್ಲಿ ಜೆಡಿಎಸ್ಗೆ ಬಂದವರಲ್ಲಿ ಯಾವ ಸಿದ್ಧಾಂತ ಇದೆ ಅಂತ ಪ್ರಶ್ನಿಸಿದರು. ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರ ಯಾವುದೇ ಸಮಸ್ಯೆಗೆ ಇದುವರೆಗೂ ಸ್ಪಂದಿಸಿಲ್ಲ ಅಂತ ದೂರಿದರು. ನಮ್ಮ ವಿರುದ್ಧ ಅವರ ಕಾನೂನು ಹೋರಾಟ ಮಾಡಿದರೆ ನಾವು ಮಾಡ್ತೇವೆ. ನಾವು ಈಗಲೂ ಜೆಡಿಎಸ್ನಲ್ಲೇ ಇದ್ದೇವೆ. ಸದ್ಯ ಅರಸೀಕೆರೆಯಲ್ಲಿ ನೆಮ್ಮದಿ ಹಾಳಾಗಿ ಅಶಾಂತಿ ನೆಲೆಸಿದ್ರೆ ಅದಕ್ಕೆ ಇವರೇ ಕಾರಣ ಅಂತ ಆರೋಪಿಸಿದರು. ನನ್ನನ್ನು ಲೂಟಿಕೋರ ಎನ್ನುವ ಅವರು ಸತ್ಯ ಹರಿಶ್ಚಂದ್ರರ. ಅವರು ಎಲ್ಲೂ ನಾನು ಲೂಟಿ ಮಾಡಿಲ್ಲವೇ? ಲೂಟಿ ಮಾಡಿದರೆ, ಭ್ರಷ್ಟಾಚಾರ ಮಾಡಿದರೆ ಅದನ್ನು ಅವರು ಸಾಬೀತುಪಡಿಸಿದ್ರೆ ಆ ಕ್ಷಣದಲ್ಲೇ ನಾನು ರಾಜಕೀಯ ನಿವೃತ್ತಿ ಪಡೆಯುವೆ ಅಂತ ಸವಾಲು ಹಾಕಿದರು. ನಗರಸಭೆ ಚುನಾವಣೆ ಸಂಬಂಧ ನಮಗೆ ಜೆಡಿಎಸ್ನಿಂದ ನೋಟಿಸ್ ನೀಡಲಾಗಿತ್ತು. ನಾವು ಎಂದಿಗೂ ಜೆಡಿಎಸ್ ಪಕ್ಷದಲ್ಲೇ ಇರ್ತೇವೆ. ಇನ್ನು ನಗರಸಭೆ ಓರ್ವ ಸದಸ್ಯ ಈಶ್ವರಪ್ಪ ಉತ್ತಮ ವ್ಯಕ್ತಿ, ಅವರ ಜೊತೆ ಮಾತನಾಡಿ ಸರಿಪಡಿಸಲಾಗುವುದು ಅಂತ ಹೇಳಿದರು. ಕಾನೂನು ಮಾಡಲೇಬೇಕಲ್ಲ ಸರ್. ಈಗ ಕುದುರೆ ಓಡೋರ್ಗೂ ಇದೆ, ಓಡಿಸ್ಕೊಂಡು ಹೋಗೋರ್ಗೂ ಇದೆ. ಏನ್ ಮಾಡ್ತೀವಿ ಪಾಪ. 7 ಜನಕ್ಕೆ ನಮ್ಮ ಪಕ್ಷದಲ್ಲಿ ಇದ್ದವ್ರು ತೆಗೆದ್ರು, ಅರ್ಧ ನೀರಲ್ಲಿ ಬಿಟ್ರು. ಈಗ ಅವ್ರ ಗತಿ ಆ ಟೈಮಲ್ಲಿ ವೈನ್ ನಂಬ್ಕೊಂಡು ಹೋಗ್ತೀವಿ, ನಮ್ದು ಅದೇ ಗತಿ ಮಾಡೋದು. ಅವ್ರ ಪಕ್ಷದಲ್ಲಿ ಯಾವತ್ತ ನಾವು ಈ 14 ಜನ ಯಾವ್ದಾದ್ರು ಸ್ಟೇಜ್ ಅಲ್ಲಿ ಆಗ್ಲಿ, ಅವ್ರು ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಇದೀವ? ನಾವಿದೀವ ಸರ್? ನಾವಿಲ್ಲ. ಆಯ್ತಾ ಸರ್? ಆ ತರ ದಯಮಾಡಿ ತಪ್ಪಿಕೋಬೇಡಿ ಸರ್. ಏನೋ ನಿಮ್ಮ ಆ ತರ ಏನಿಲ್ಲ ಸರ್. ಮಾಡಿ ನಿಮ್ಮೂರಿಗೆ ಪ್ರೆಸ್ ಮೀಟ್ ಬಂದಿಲ್ಲ. ಹಿಂದೆ ಒಂದ್ಸರಿ 7 ಜನ ಹೋದಾಗ ತಾವೊಂದು ಅವಕಾಶ ಮಾಡ್ಕೊಟ್ಟಿದ್ರಿ, ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ನಾವು ಅಲ್ಲೇ ನಾವು ತಾಲೂಕು ಅಲ್ಲೇ ಒಂದು ಸೀಮಿತವಾಗಿ ಇರ್ತೀವಿ. ಅವ್ರು ಬಂದು ಇಲ್ಲಿ ಏನೋ ಒಂದು ಕೊಟ್ರಲ್ಲ, ಹಂಗಾಗಿ ನಿಮ್ಗಳು ಗಮನ ತರನ. ಅವ್ರು ಯಾವ ನೈತಿಕತೆ ಉಳಿಸ್ಕೊಡಾರಂತ ಅವ್ರಿಗೆ ಅವ್ರ ಬಗ್ಗೆ ಹೇಳೋಣ ಅಷ್ಟೇ ಬಿಟ್ರೆ ಇನ್ ಬೇರೆದೇನಿಲ್ಲ. ಹೌದು ಹೌದು, ಅದು ನಮ್ಮೂರಲ್ಲಿ ಆಡಳಿತ ಪಕ್ಷ ಶಾಸಕ ನಮ್ಮ ಹೆಮ್ಮೆ ಅಲ್ವಾ ಸರ್? ಹೆಮ್ಮೆ ಯಾವ ಅರ್ಥದಲ್ಲಿ ಹೌದು ಕೆಲಸ. ಪತ್ರಿಕಾಗೋಷ್ಠಿಯಲ್ಲಿ ಅರಸೀಕೆರೆ ನಗರಸಭೆ ನೂತನ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ, ಸದಸ್ಯರಾದ ಜಾಕೀರ್ ಹುಸೇನ್, ಗಣೇಶ್, ರಾಜು, ಜೆಡಿಎಸ್ ಮುಖಂಡ ಹರೀಶ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನಲ್ಲಿ ಕಾಡಾನೆ ಹಾವಳಿಯಿಂದ ಪ್ರತಿನಿತ್ಯ ತತ್ತರಿಸಿ ಹೋಗಿರುವ ಕಾಫಿ ಬೆಳೆಗಾರರು ಹಾಗೂ ರೈತರು ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಬಿಳಗುಲಿ, ಬಕ್ರವಳ್ಳಿ, ಸೂರ್ಕೋಡ್, ಬೆಳ್ಳಾವರ, ಹಿರೇಗರ್ಜೆ, ಕೆಸಗುಲಿ ಗ್ರಾಮದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಕಾಡಾನೆಗಳು ಒಂದು ವಾರದಿಂದ ಇದೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು, ಅಪಾರ ಪ್ರಮಾಣದ ಬೆಳೆ ನಷ್ಟವಾದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿಗಳನ್ನು ಕೂಡಿ ಹಾಕಲು ಯತ್ನಿಸಿದಲ್ಲದೆ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳೆಗಾರರಾದ ಕೋಕಿಲಾ, ಮೋಹನ್, ಮಲ್ಲಿಕಾರ್ಜುನ ಹಾಗೂ ವೀಣಾ ದಿನೇಶ್, ಈ ನಮ್ಮ ಭಾಗದಲ್ಲಿ ಸುಮಾರು 38 ಕಾಡಾನೆಗಳು ಬೀಡು ಬಿಟ್ಟಿದ್ದು, ಸಂಪೂರ್ಣವಾಗಿ ಈ ಭಾಗದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾಫಿ ಬೆಳೆಗಾರರ ತೋಟಗಳು ಹಾಳಾಗಿದೆ. ಚೇತನ್ ಎಂಬುವವರ ತೋಟದಲ್ಲಿ ಬೆಳಗ್ಗೆಯಿಂದ ಅಲ್ಲೇ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡನ್ನು ಓಡಿಸಲು ಮಾತ್ರ ಇಲ್ಲಿಗೆ ಅಧಿಕಾರಿಗಳು ಬರ್ತಿದ್ದಾರೆ. ಈಗಾಗಲೇ ನಮ್ಮ ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನ ಮದ ಬಂದಿರುವ ಒಂದು ಆನೆ ಅವರನ್ನ ಅಟ್ಟಾಡಿಸಿದ್ದು, ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿಮ್ಮ ಕೈಯಲ್ಲಿ ಆಗ್ತಿದ್ರೆ ನಮಗೆ ಬಿಡಿ, ನಾವು ಇಲ್ಲಿಂದ ಎಲ್ಲ ಆನೆಗಳನ್ನ ಬೆಳೆಗಾರರು ಸೇರಿ ಓಡಿಸ್ತೇವೆ ಅಂತ ಕಿಡಿಕಾರಿದರಲ್ಲದೆ, ನಿಮ್ಮ ಮೇಲಾಧಿಕಾರಿಗಳು ಬರುವವರೆಗೆ ಆನೆ ಓಡಿಸಲು ಬಂದಿರುವ ಇಟಿಎಫ್ ಸಿಬ್ಬಂದಿಗಳಿಗೆ ನಾವು ಹೋಗಲು ಬಿಡೋದಿಲ್ಲ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಂದಿಲ್ಲ ಕಂಪಲ್ಸರಿ ಹೋಗಲ್ಲ ಪಾಪ ಅಂತ ಬಂದಿಲ್ಲ, ಅವ್ನಿಗೆ ಗೊತ್ತಿರ್ಲಿಲ್ಲ. ಅವ್ನು ಯಾಕೆ ಹೋಗಲ್ಲ ಅಂತಂದ್ರೆ
ಹೋದಷ್ಟೇ ನನಗೇನು ಸಿಕ್ಕಿಲ್ಲ. ನಾನು ವರ್ಷದಿಂದ ಸಿಕ್ಕಿಲ್ಲ. ಅಣ್ಣ ಕೇಳೋಣ. ತಿಂಗಳಿಂದ ಆನೆ ಇದಾವೆ, 35ರಿಂದ 40 ಆನೆ ಇದಾವೆ. ಒಂದೊಂದು ಎಕರೆನಲ್ಲಿ 1200 ಗಿಡ ಇರ್ತವೆ. 5-6 ಎಕರೆನ ಹಾಳು ಮಾಡಿದಾವೆ. ನಾವು ಫೋನ್ ಮಾಡಿದ್ರೆ ಯಾರೋ ಹುಡುಗರನ್ನ ಕಳಿಸ್ತಾರೆ. ಅವ್ರ ಹತ್ರ ಒಂದು ಸತ್ತರ್ ಮುಕ್ಕುಯ್ಯ ಅಂತ ಚಾಕಿಲ್ಲ, ಏನಿಲ್ಲ, ಏನು ಇಲ್ಲ. ಅವ್ರು ಏನ್ ಮಾಡ್ತಾರೆ? ಅವರು ಇವ್ರು ಏನು ಕೇಳಿದ್ರೆ ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ ಅಂತಾರೆ. ಇವ್ರು ಮಾಡ್ಬೋದು, ಇವ್ರು ಕೇಳ್ಬಿಟ್ರೆ ಏನು ಹೇಳಲ್ಲ. ನಾವು ಹೈಯರ್ ಆಫೀಸರ್ ಕೇಳ್ತಾರೆ. ನಾವು ಬೆಳಗಿಂದ ಹೈಯರ್ ಆಫೀಸರ್ಗೆ ಫೋನ್ ಮಾಡ್ತಿದೀವಿ, ನಾ ಬಿಸಿ ಇದ್ದೇನೆ ಸರ್. ಇಡೀ ಡಿಸ್ಟಿಕ್ ಅಲ್ಲಿ 50 ಆನೆ ಬಿದ್ದಿದಾವೆ ಅಂದ್ರೆ 50 ಆನೆ ನೋಡೋ ಅಂತ ಜವಾಬ್ದಾರಿ ಇಲ್ಲ ಇವರಿಗೆ. ಊರ್ನ ಹಾಳು ಮಾಡ್ತಾ ಇದೆ. ಯಾವ್ದು ಬೇಡ ಸರ್, ಹೇಳ್ತಾ ಇರೋದು. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಜಿಲ್ಲಾ ಆನೆ ಕಾರ್ಯಪಡೆಯ ಆರ್ಎಫ್ಒ ಶರೀಫ್, ಉಪ ವಲಯ ಅರಣ್ಯಾಧಿಕಾರಿ ಸುಭಾಷ್, ಯತೀಶ್, ವೇದರಾಜ್, ಗ್ರಾಮಸ್ಥರಾದ ಚೇತನ್, ಕಾಂತರಾಜು, ಮಹೇಂದ್ರ, ನಟಶೇಖರ್, ಪರಮೇಶ್, ಶಿವಪ್ಪ, ಮಲ್ಲಿಕಾರ್ಜುನ್ ಇತರರು ಹಾಜರಿದ್ದರು. ಜೀವ ವಿಮಾ ಸಂಸ್ಥೆಯಿಂದ ಪರಿಹಾರದ ಹಣ ಪೀಕಲು ಅಮಾಯಕನನ್ನು ಕೊಂದು ತಾನೇ ಅಪಘಾತದಲ್ಲಿ ಮೃತಪಟ್ಟಿರುವಂತೆ ಕ್ರೈಮ್ ಸೀನ್ ಸೃಷ್ಟಿಸಿದ್ದ ಹತ್ಯೆ ಪ್ರಕರಣ ಘಟನೆ ನಡೆದ 10 ದಿನಗಳ ನಂತರ ಬಯಲಾಗಿದ್ದು ಆರೋಪಿ ದಂಪತಿಯನ್ನು ಬಂಧಿಸಲಾಗಿದೆ. ಹೊಸಕೋಟೆ ತಾಲೂಕಿನ ಚಿಕ್ಕ ಕೂಲಿಗ ಗ್ರಾಮದ ಮುನಿಸ್ವಾಮಿ ಗೌಡ ಹಾಗೂ ಶಿಲ್ಪಾ ಬಂಧಿತ ದಂಪತಿ. ಅವರು ಕೊಲೆಗೈದಿದ್ದ ವ್ಯಕ್ತಿ ಭಿಕ್ಷುಕ ಎನ್ನಲಾಗಿದ್ದು ಆತನ ಗುರುತು ಪತ್ತೆಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಸಿಕ್ಕಿದ್ದ ಕಾರು, ಕೊಲೆಗೆ ಬಳಸಿದ್ದ ಲಾರಿ ವಶಪಡಿಸಿಕೊಳ್ಳಲಾಗಿದೆ. ಆಗಸ್ಟ್ 12ರಂದು ಅರಸೀಕೆರೆ ತಾಲೂಕಿನ ಗೊಲ್ಲರ ಹೊಸಳ್ಳಿ ಗೇಟ್ ಬಳಿ ರಸ್ತೆಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ಅದೇ ಸ್ಥಳದಲ್ಲಿ ಪಂಕ್ಚರ್ ಆಗಿದ್ದ ಕಾರು ಹಾಗೂ ಒಂದು ಲಾರಿ ಸಿಕ್ಕಿದವು. ಮೇಲ್ನೋಟಕ್ಕೆ ಪಂಕ್ಚರ್ ಆಗಿದ್ದ ಟೈರ್ ಬದಲಿಸುತ್ತಿದ್ದ ವ್ಯಕ್ತಿಯ ಮೇಲೆ ಲಾರಿ ಹರಿದು ಮೃತಪಟ್ಟಿರುವಂತೆ ಕಾಣಿಸುತ್ತಿತ್ತು. ಅಪರಿಚಿತ ಮೃತದೇಹವನ್ನು ಹಾಸನ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿದ್ದ ಗಂಡಸಿ ಪೊಲೀಸರು ಗುರುತು ಪತ್ತೆಗೆ ಮುಂದಾಗಿದ್ದರು. ಆಗಸ್ಟ್ 13ರಂದು ಜಿಲ್ಲಾಸ್ಪತ್ರೆಗೆ ಬಂದಿದ್ದ ಶಿಲ್ಪಾರಾಣಿ ಈ ಮೃತದೇಹ ನನ್ನ ಪತಿ ಮುನಿಸ್ವಾಮಿ ಗೌಡರದ್ದು ಅಂತ ಗುರುತಿಸಿದ್ದಳು. ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹವನ್ನು ಕೊಂಡೊಯ್ದ ಆಕೆ ಅಂದೇ ಹೊಸಕೋಟೆ ತಾಲೂಕಿನ ಚಿಕ್ಕಕೋಲಿಗ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನಡೆಸಿದಳು. ಗಂಡಸಿ ಪೊಲೀಸ್ ಠಾಣೆಯಲ್ಲಿ BNS 304 ಅಡಿ ಪ್ರಕರಣ ದಾಖಲಾಗಿತ್ತು. ಮೃತ ವ್ಯಕ್ತಿಯ ಕುತ್ತಿಗೆಯಲ್ಲಿ ಗಾಯದ ಗುರುತು ಇದ್ದುದರಿಂದ ಪ್ರಕರಣದ ಬಗ್ಗೆ ಅನುಮಾನಗೊಂಡು ಗಂಡಸಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದರು. ಪ್ರಕರಣದ ಬಗ್ಗೆ SP ಮೊಹಮ್ಮದ್ ಸುಜಿತಾಗೆ ಮಾಹಿತಿ ನೀಡಿದ್ದ ಗಂಡಸಿ ಹಾಗೂ ಅರಸೀಕೆರೆ ವೃತ್ತ ನಿರೀಕ್ಷಕರಿಗೆ ತನಿಖೆ ವೇಳೆ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿತ್ತು. ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವಕ್ಕೆ ಹಾಸನದ ಸಂಸದರಾದ ಶ್ರೇಯಸ್ ಎಂ ಪಾಟೀಲ್ ಭೇಟಿ ನೀಡಿದರು. ಕಳೆದ 3 ದಿನಗಳಿಂದ ಅದ್ದೂರಿಯಾಗಿ ನಡೆದು ಸಂಪನ್ನಗೊಂಡಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಾಟೀಲ್ ಅವರನ್ನ ರಾಯರ ರಂಗಮಂದಿರದ ವತಿಯಿಂದ ಅಭಿನಂದಿಸಲಾಯಿತು. ನಂತರ ಮಾತನಾಡಿದ ಅವರು, ನಾನು ಚುನಾವಣೆಯ ಸಂದರ್ಭದಲ್ಲಿ ಈ ಸನ್ನಿಧಿಗೆ ಭೇಟಿ ನೀಡಿದ್ದೆ. ಆಗ ಮುಂದಿನ ದಿನಗಳು ನಿಮಗೆ ಯಶಸ್ವಿ ತರಲಿದೆ ಅಂತ ತಿಳಿಸಿದರು. ಅದಾದ ನಂತರ ನಾನು ಹಾಸನದ ಸಂಸದನಾಗಿ ಗೆದ್ದಿದ್ದೇನೆ. ಎಲ್ಲರಿಗೂ ರಾಯರು ಸುಖ, ಶಾಂತಿ, ನೆಮ್ಮದಿ ನೀಡಲಿ ಅಂತ ಕೋರಿಕೊಳ್ತಿದ್ದೇನೆ ಅಂತ ತಿಳಿಸಿದರು. ಗುರುಗಳ ಒಂದು ಆರಾಧನೆಯ ಅಂಗವಾಗಿ ಗಾಂಧಿ ಸರ್ಕಲ್ ಮಠಕ್ಕೆ ಪ್ರಕಾಶ್ ನಾವು ಆಹ್ವಾನ ಬಂದಿದ್ದೀವಿ. ಇದು ಸಹ ಒಂದು ಏನಂತ ಹೇಳ್ತಾರೆ, ಒಂದು ಪಾಸಿಟಿವ್ ಎನರ್ಜಿ ಏನು ಮಟ್ಟಕ್ಕೆ ಬಂದಾಗ ನನಗೆ ಸಿಕ್ತು. ಯಾಕಂದರೆ ನಾನೇ ವೈಯಕ್ತಿಕವಾಗಿ ಹೇಳಬೇಕಂತ ಹೇಳಿದ್ರೆ ಚುನಾವಣೆ ಸಹ ನಾನು ಇಲ್ಲಿ ಬಂದು ನಾನು ಹೊಸದಾಗಿ ಕೇಳಿದಾಗ ಖಂಡಿತ ಒಳ್ಳೆಯದಾಗ್ತದೆ ಅಂತ ಬಂದು ಗುರುಗಳು ಆಶೀರ್ವಾದ ಮಾಡಿ ಅದೇ ರೀತಿ ಒಳ್ಳೆಯದಾಗಿದೆ. ಈ ಸಂಸದನಾಗಿ ಬಂದ ಆಶೀರ್ವಾದ ಎಲ್ಲರೂ ಸಹ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಬೋದು. ಎಲ್ಲ ನಮ್ಮ ನಾಡಿನ ಜನರು ಸದ್ಬದ್ಧವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ. ಮಠಕ್ಕೂ ಸಹ ಎಲ್ಲ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ನಾನು ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥರಾದ MK ಪ್ರಕಾಶ್, KR ಅನಿತಾ, ಸ್ವಾತಿ P ಭಾರದ್ವಾಜ್, ಚಿನ್ಮಯ್ ಹೆಗಡೆ, ರಾಘವೇಂದ್ರ, ರಾಯರ ಭಕ್ತರಾದ ಜಗದೀಶ್, ಜಯಂತ್, ರಂಜಿತ್, ಸಣ್ಣಪ್ಪ, ಅರುಣ್, ಸಣ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಹೊಳೆನರಸೀಪುರ ಪಟ್ಟಣದ ಉಪ್ಪಾರರ ಬಡಾವಣೆಯಲ್ಲಿ ಇರುವ ಶ್ರೀ ರಾಯರಾವುತರ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ 6ನೇ ವರ್ಷದ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶನಿವಾರ ಬ್ರಾಹ್ಮಿ ಮುಹೂರ್ತದ ಅಶ್ವಿನಿ ನಕ್ಷತ್ರದಲ್ಲಿ ಶ್ರೀ ಸ್ವಾಮಿಯ ಮೂಲಮೂರ್ತಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು. ನಂತರ ನೈವೇದ್ಯ, ಸಹಸ್ರನಾಮಾರ್ಚನೆ, ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಲಾಗಿತ್ತು. ಅರ್ಚಕರಾದ ಗುರುಪ್ರಸಾದ್ ಹಾಗೂ ಸುಬ್ರಹ್ಮಣ್ಯ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಪೂಜಾ ಮಹೋತ್ಸವದಲ್ಲಿ ಹಿರಿಯರಾದ ರಂಗಸ್ವಾಮಿ, ಶಾಂತಮ್ಮ, ಅಖಿಲ ಕರ್ನಾಟಕ ರಾಯರಾವುತರ ಸಂಘದ ತುಮಕೂರು ಘಟಕದ ಅಧ್ಯಕ್ಷ ಕುಮಾರ್ ಹಾಗೂ ಸದಸ್ಯರು
ಹೊಳೆನರಸೀಪುರ ತಾಲೂಕು ಘಟಕದ ಕಾರ್ಯದರ್ಶಿ ಶೇಖರ್, ಖಜಾಂಚಿ ಲೋಕೇಶ್, ಬಸವರಾಜು, ಹರೀಶ್, ಶಿವಣ್ಣ, ಮಹದೇವ, ವರದರಾಜು, ರಾಘವೇಂದ್ರ, ಸ್ವಾಮಿ, ವೇಣುಗೋಪಾಲ್, ಅಶ್ವಿನಿ, ವೇದಾವತಿ, ಸರಸ್ವತಿ, ಪಂಕಜ ಇತರರು ಉಪಸ್ಥಿತರಿದ್ದರು. ಬಾರ್ ಕೌನ್ಸಿಲ್ನಿಂದ ಹೆಚ್ಚು ಹೆಚ್ಚು ಒಳ್ಳೆಯ ಕೆಲಸವಾಗುತ್ತಿದ್ದು, ವಕೀಲರಿಗೆ ಪುಸ್ತಕದ ಜೊತೆ ಅನುಭವ ತಿಳಿದುಕೊಂಡರೆ ಮಾತ್ರ ಉತ್ತಮ ವಕೀಲರಾಗಲು ಸಾಧ್ಯ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಎಚ್.ಟಿ. ನರೇಂದ್ರ ಪ್ರಸಾದ್ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್, ಜಿಲ್ಲಾ ವಕೀಲರ ಸಂಘ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಕಾನೂನು ಕಾರ್ಯಾಗಾರವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮಾಂತರ ಭಾಗದ ಜನರು ನ್ಯಾಯಾಂಗ ವ್ಯವಸ್ಥೆಗೆ ಬರಬೇಕು. ಅವರಲ್ಲಿ ಹೆಚ್ಚು ಜ್ಞಾನ ಎಂಬುದು ಇರುತ್ತೆ. ಎಲ್ಲವನ್ನ ಕಾನೂನು ಚೌಕಟ್ಟಿನಲ್ಲಿ ತೀರ್ಮಾನ ಮಾಡಲು ಆಗುವುದಿಲ್ಲ. ವಕೀಲರು ಈಗಿನ ತಾಂತ್ರಿಕ ಯುಗಕ್ಕೆ ಅಪ್ಡೇಟ್ ಆಗಲೇಬೇಕು. ಈ ನಿಟ್ಟಿನಲ್ಲಿ ಪ್ರಾಕ್ಟಿಕಲ್ ತಿಳಿಯುವುದು, ಹೆಚ್ಚಿನ ಜ್ಞಾನ ಸಿಗುತ್ತೆ. ವಕೀಲರಲ್ಲಿ 1 ಗಂಟೆಗೆ 1 ಲಕ್ಷ ದುಡಿಯೋರಿದ್ದಾರೆ. ಅಂತಹ ಅವಕಾಶ ವಕೀಲರಿಗಿದೆ. ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಇದ್ದು, ವಕೀಲರಾದವರು ಅದನ್ನು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪ್ರತಿಪಾದಿಸಬೇಕು. ಹಾಗೆ ಬಾರ್ ಕೌನ್ಸಿಲರ್ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದರು. ಸಂವಿಧಾನದ ಅವನ ಹಕ್ಕನ್ನು ಅವನಿಗೆ ಎತ್ತು ತೋರಿಸಿ ಅವನು ಆ ಹಕ್ಕಲ್ಲಿ ಅವನಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ನೀವು ಲಾಯರ್ಸ್ಗಳು, ನಾವು ಯಾವತ್ತು ಅಪ್ಡೇಟ್ ಆಗಿರ್ತೇವೆ. ಯಾವತ್ತು ಕಾನೂನು ಚೇಂಜ್ ಆಗುತ್ತೋ ಅದನ್ನ ಅಪ್ಡೇಟ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಈ ತರ ವರ್ಕ್ಶಾಪ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಾವು ಅಪ್ಡೇಟ್ ಆಗ್ತೀವಿ. ಜೊತೆಗೆ ಇಂಟ್ರಾಕ್ಟ್ ಮಾಡೋದ್ರಿಂದ ಒಬ್ಬರಿಂದ ಒಬ್ರು ನಮ್ಮ ನಾಲೆಡ್ಜ್ ಅನ್ನ ಹಂಚ್ಕೊಳ್ಬೋದು. ಈ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಅಸೋಸಿಯೇಷನ್ ನಾನು ಹೋದ್ರು ಹೇಳ್ತೀನಿ, ಮಾಡ್ತಾ ಇರಿ ಅಸೋಸಿಯೇಷನ್ಗೆ ಅಂತ. ಇದ್ರಲ್ಲಿ ಒಂದು ವಿಶೇಷ ಏನು ಅಂತ ಅಂದ್ರೆ, ಈ ಸರಿ ನಮ್ಮ ಬಾರ್ ಕೌನ್ಸಿಲ್ ಈ ಟೀಮ್ ನಾನು ನೋಡ್ದಂಗೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಬಾರ್ ಕೌನ್ಸಿಲ್ ಲಾಯರ್ ಆಗಿ ಬಾರ್ ಕೌನ್ಸಿಲ್ಗೆ ಸೇರ್ಕೊಂಡಾಗ ಬಾರ್ ಕೌನ್ಸಿಲ್ ಅಂತ ಅಂದ್ರೆ ಫೀಸ್ ಕಟ್ಸ್ಕೊಂಡು ಎನ್ರೋಲ್ ಮಾಡೋದು, ಅವನ ಮೇಲೆ ಯಾರ ಕಂಪ್ಲೇಂಟ್ ಮಾಡಿದ್ರೆ ಎನ್ಕ್ವೈರಿ ಮಾಡೋದು ಅಷ್ಟೇ ಬಾರ್ ಕೌನ್ಸಿಲ್ ಕೆಲಸ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಈಗಿನ ಬಾರ್ ಕೌನ್ಸಿಲ್ ಅಲ್ಲಿ ತಮ್ಮ ಕರ್ತವ್ಯನ ಅರ್ಥಕೊಂಡು, ಎಸ್ಪೆಷಲಿ ಈ ಟರ್ಮ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ, ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲಾ ಹಳ್ಳಿಯಲ್ಲೂ ಕೂಡ ಈ ತರ ಕಾರ್ಯಕ್ರಮಗಳನ್ನ ಬಾರ್ ಕೌನ್ಸಿಲ್ ಮಾಡ್ತಾ ಇದ್ದಾರೆ. ಬಾರ್ ಕೌನ್ಸಿಲ್ ಜವಾಬ್ದಾರಿ ಇಷ್ಟಿದೆ. ಯಾಕೆ ಗೊತ್ತಾ, ನಾವು ನಿಮ್ ತಂದೆ ತಾಯಿ ನಿಮ್ಮನ್ನ ಓದಿಸ್ತಾರೆ, ಲಾ ಮಾಡ್ತಾರೆ. ಮಗ ಲಾ ಮಾಡಿಬಿಟ್ಟು ಲಾಯರ್ ಆಗಿ ರಿಜಿಸ್ಟರ್ ಆದ ತಕ್ಷಣ ಕಾರ್ಯಾಗಾರದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಿನ ನ್ಯಾಯಾಧೀಶರಾದ ಎಚ್.ಪಿ. ಸಂದೇಶ್, ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಟಿ.ಜಿ. ಶಿವಶಂಕರೇಗೌಡ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಟಿ.ಡಿ. ಪ್ರಸನ್ನ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ, ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷ ಎಚ್.ಎಲ್. ವಿಶಾಲ ರಘು, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿ.ಕೆ. ದ್ರಾಕ್ಷಾಯಿಣಿ, ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ.ಎಂ. ಸಂತೋಷ್, ಉಪಾಧ್ಯಕ್ಷ ಎಚ್.ಎನ್. ಯೋಗೀಶ್, ಖಜಾಂಚಿ ಎಚ್.ಎನ್. ಪ್ರತಾಪ್, ಜಂಟಿ ಕಾರ್ಯದರ್ಶಿ ಆರ್. ರೂಪಾ, ಎಂ.ಎಸ್. ಕೃಷ್ಣಗೌಡ ಇತರರು ಉಪಸ್ಥಿತರಿದ್ದರು. ಹಿರಿಯ ವಕೀಲರಾದ ಬಿ. ಚಂದ್ರಶೇಖರ್ ಕಾರ್ಯಕ್ರಮವನ್ನು ನಿರೂಪಣೆಯನ್ನ ಮಾಡಿದ್ರು. ಎಚ್.ಎಸ್. ಮಂಜುನಾಥ ಸ್ವಾಗತವನ್ನ ಕೋರಿ, ತ್ರಿವೇಣಿ ನಾಗರಾಜ್ ಪ್ರಾರ್ಥನೆಯನ್ನ ಮಾಡಿದ್ರು. ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ವ್ಯಕ್ತಿಯು ಅವರ ಜೀವಿತಾವಧಿಯಲ್ಲಿ 1 ಬಾರಿ ಮಾತ್ರ ಸೀಮಿತಗೊಳಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದು ಅಧ್ಯಕ್ಷರಾದ ಸುರೇಶ್ ಹೆಚ್ಆರ್ ತಿಳಿಸಿದರು. ಪಟ್ಟಣದ ಬಸವ ಭವನದಲ್ಲಿ ಟಿ. ಮಾಯಗೂಡನಹಳ್ಳಿಯ ಶ್ರೀ ರಾಜಪುರ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಧುವರರ ಅನ್ವೇಷಣಾ ವೇದಿಕೆ, ರೈತರ ಉತ್ಪನ್ನಗಳ ಮಾರಾಟ ವಾಟ್ಸ್ಆಪ್ ಗ್ರೂಪ್ ರಚನೆ ಜೊತೆಗೆ ರೈತರಿಂದ ನೇರ ಮಾರಾಟಕ್ಕೆ ಅವಕಾಶ, ವೀರಶೈವ ನಿಗಮ ಮಂಡಳಿಯ ಸೌಲಭ್ಯಗಳ ಮಾಹಿತಿಗಾಗಿ ಕೌಂಟರ್, ನೇತ್ರದಾನದ ಬಗ್ಗೆ ಅರಿವು ಹಾಗೂ ನೋಂದಣಿ ಕೇಂದ್ರ ಸ್ಥಾಪನೆ ಮತ್ತು ಮ್ಯೂಚುವಲ್ ಫಂಡ್ ಶಾಖೆ ತೆರೆಯುವುದು ಕುರಿತು ಸುದೀರ್ಘವಾಗಿ ಮಾಹಿತಿ ನೀಡಿ ತಾಲೂಕಿನ ಎಲ್ಲ ರೈತರ ಬೆಳೆಗಳನ್ನು ನೇರವಾಗಿ ಖರೀದಿಸುವ ಮೂಲಕ ರೈತರ ಕೈ ಹಿಡಿಯುವಂತೆ ಸಲಹೆಯನ್ನ ನೀಡಿದರು. ಗೌರ್ಮೆಂಟ್ ಹೈಸ್ಕೂಲ್ ಫೀಲ್ಡಲ್ಲೋ ಇಲ್ಲ ಹೊರಗಡೆ ಫೀಲ್ಡಲ್ಲೋ ಮಾಡೋದಕ್ಕೆ ನೀವೆಲ್ಲರೂ ಪ್ರೇರೇಪಿಸಿ ಒಂದು 5,000 ಜನ ಮೆಂಬರ್ನಾರು ನಾವು ಮೆಂಬರ್ಶಿಪ್ ಮಾಡಿಸಿ ಅಲ್ಲಿ ಮಾಡಿದ್ರೆ ನಮ್ಮ ಒಂದು ಶಕ್ತಿನ ಅಭಿವೃದ್ಧಿ ಆಗೈತೆ, ನಮ್ಮ ಸಮಾಜನ ಒಂದು ಗಟ್ಟಿಯಾಗಿ ನಿಲ್ಲಬಹುದು ಅಂತ ಹೇಳಿ ನಾವು ಆಶಿಸ್ತೀವಿ. ಇನ್ನು ಇದರಲ್ಲಿ ಸಹಕಾರ ಸಂಘದ ವಿಚಾರವಾಗಿ ಕ್ಲೀನಾಗಿ ಹೇಳಬೇಕು ಅಂತಂದರೆ, ಅಧ್ಯಕ್ಷರು ಯಾವುದೇ ಕಾರಣದಿಂದಲೇ ಕಾಯಮು ಪರ್ಮನೆಂಟಾಗಿ ಯಾರು ಇರೋದಿಲ್ಲ. ಅಧ್ಯಕ್ಷರು ಬಾಕಿಯವರೆಲ್ಲ ನಿರ್ದೇಶಕರು ಅವರೆಲ್ಲರೂ ಇರ್ಬೋದು, 2 ಸರಿ 3 ಸರಿ ಆಯ್ಕೆ ಆಗ್ಬೋದು. ಆದರೆ ಹೋದ ಸರಿ ನಾವು ತುಮಕೂರು ಬುದ್ಧಿಯವರ ಹತ್ರ ಶಿವಕುಮಾರ ಸ್ವಾಮಿ ಇವರು ಬುದ್ಧಿಯವರ ಹತ್ರ ನಾವು ಹೋದ ಸರಿ ಏನು ಮಾತು ಕೊಟ್ಟಿತ್ತು ಅದರಂತೆ ಈ ಸರಿ ಒಬ್ಬ ಜೀವಿತಾವಧಿಯಲ್ಲಿ ಒಂದೇ ಸರಿ ಅಷ್ಟೇ ಅಧ್ಯಕ್ಷ ಆಗೋಕ್ಕೆ ಅವಕಾಶ ಇರೋದು, 2ನೇ ಸರಿ ಮತ್ತೆ ಇನ್ನೊಂದು ಸರಿ ಅಧ್ಯಕ್ಷ ಆಗೋ ಅವಕಾಶ ಇರೋದಿಲ್ಲ.
ಈ ಸಾಕ ಎಲ್ಲೇ ಯಾವುದೇ ಈ ಪೋಸ್ಟಲ್ಲಿ ಯಾರೇ ಇದ್ರೂ ಪರ್ಮನೆಂಟ್ ಆಗಿದ್ರೆ ಅದು ಬೇರೆ ಬೇರೆ ಥರ ನಡೀತವೆ ಅಂತೇಳಿ ಈ ತೀರ್ಮಾನ ತಗೊಂಡಿದ್ದೀವಿ. ಇನ್ನು ಎರಡನೇ ವಿಚಾರವಾಗಿ ನಾವು ಗೋಡೆ ಒಳಗಡೆ ಏನು ನಡೀತಾ ಇದೆ ಅನ್ನೋದು ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ಗೊತ್ತಾಗಬೇಕು. ಇದು ಶಾಶ್ವತವಾಗಿ ಜನರಿಗೆ ಇದು ಮನಸ್ಸನ್ನು. ನಂದಿನಿ ಹಾಗೂ ಅರ್ಪಿತಾ ಪ್ರಾರ್ಥನೆಯನ್ನ ಮಾಡಿದ್ರು. ಶಿಕ್ಷಕ ಚಂದ್ರಪ್ಪ ಸ್ವಾಗತವನ್ನ ಕೋರಿದ್ರು. ಹಾಗೆ ಎಚ್.ಎಸ್. ಪ್ರಭುಶಂಕರ್ ನಿರೂಪಣೆಯನ್ನ ಮಾಡಿದ್ರೆ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದ ಉಪಾಧ್ಯಕ್ಷ ಪ್ರಕಾಶ್ ಎಚ್.ಪಿ. ವೀರಶಿಪ, ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಹೊಯಿಲೇಶ್, ಸಂಘದ ನಿರ್ದೇಶಕರಾದ ಎಂ.ಇ. ದೇವರಾಜು, ಎಚ್.ಬಿ. ತಮ್ಮಯ್ಯ ಇತರರು ಉಪಸ್ಥಿತರಿದ್ದರು. ನಗರದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ಏರ್ಪಡಿಸಿದ ರಾಘವೇಂದ್ರ ಸ್ವಾಮಿಗಳ 353ನೇ ಉತ್ತರಾರಾಧನಾ ಮಹೋತ್ಸವದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಭಾಗವಹಿಸಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡೆದರು. ತಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದರು. ರಾಯರ ರಂಗಮಂದಿರದ ಮುಖ್ಯಸ್ಥರಿಂದ ಸನ್ಮಾನವನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಪ್ರಕಾಶ್, ಶ್ರೀಮತಿ ಅನಿತಾ, ಶ್ರೀಮತಿ ಸ್ವಾತಿ ಭಾರದ್ವಾಜ್, ಚಿನ್ಮಯ್, ನಾಡಪ್ರಭು ಕೆಂಪೇಗೌಡ ವೇದಿಕೆ ರಾಜ್ಯಾಧ್ಯಕ್ಷರಾದ ಆನಂದ್ ಕಾಳಿನಹಳ್ಳಿ, ಕಲಾವಿದ ರವೀಂದ್ರ, ವಕೀಲರಾದ ಅಂಬರೀಶ್, ರಾಯರ ಭಕ್ತರಾದ ಯೋಗೇಶ್, ಸಣ್ಣಪ್ಪ, ಅರುಣ್ ಸೇರಿದಂತೆ ಇತರರು ಹಾಜರಿದ್ದರು. ಮಾನವ ಹಕ್ಕುಗಳ ಕಾರ್ಯಕರ್ತರು ನಮಗೆ ಮೋಸ ಮಾಡಿದ್ದಾರೆ ಎಂದು ಸಕಲೇಶಪುರ ಮೂಲದ ರೈತರು ದೂರಿದ್ದಾರೆ. ಹಾಸನ ನಗರದ ಸಮೀಪ ವಿಜಯನಗರದ ವಾಸಿಯಾದ ಅನುಷಾ ಕೃಪಾ ಮತ್ತು ಇವರ ಸ್ನೇಹಿತರಾದ ಭುವನೇಶ್ವರಿ, ಅಶ್ವಿನಿ, ದೇವರಾಜ್, ಗಫಾರ್, ಶಶಿ, ಅಭಿಷೇಕ್ ಹಾಗೂ ಮಾನವ ಹಕ್ಕುಗಳ ಕಾರ್ಯಕರ್ತನೆಂದು ಹೇಳಿಕೊಳ್ಳುವ ಸಯ್ಯಾದ್ ಏಜಾಜ್ ಇವರುಗಳು ನನಗೆ ಮತ್ತು ಇತರರಿಗೆ ಮೋಸ ಮಾಡಿ ರೈತರುಗಳಾದ ನಮ್ಮಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದು ವಂಚಿಸಿದ್ದು, ನಮಗೆ ವಂಚಿಸುವವರ ಮೇಲೆ ನಾವುಗಳು ಹಾಸನ ಪೆನ್ಷನ್ ಮೊಹಲಾ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ಗಳವರಿಗೆ ದೂರು ನೀಡಲು ಹೋದಾಗ ಇನ್ಸ್ಪೆಕ್ಟರ್ ಅವರು ನಮ್ಮ ದೂರನ್ನು ಸ್ವೀಕರಿಸದೆ ನಮಗೆ ಮೋಸ ಮಾಡಿದ ವ್ಯಕ್ತಿಗಳಿಂದಲೇ ದೂರನ್ನು ಪಡೆದುಕೊಂಡು ನಮ್ಮ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿರುವ ಬಗ್ಗೆ ಹಾಗೂ ನಮಗೆ ಮೋಸ ಮಾಡಿರುವ ವ್ಯಕ್ತಿಗಳು ಮತ್ತು ಅವರೊಂದಿಗೆ ಶಾಮೀಲಾಗಿರುವ ಪೊಲೀಸ್ ಇಲಾಖೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿಸಿ ನಮಗೆ ನಮ್ಮಿಂದ ಪಡೆದುಕೊಂಡಿರುವ ಹಣವನ್ನು ಕೊಡಿಸಬೇಕಾಗಿ ಮನವಿ ಮಾಡಿದರು. ನಮ್ಮ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾ ಇದೆ. ನಮ್ಮ ದೂರನ್ನು ಪಡೆದುಕೊಳ್ಳದೆ ಎಸಳೂರಿಗೆ ಹೋಗಿ ದೂರು ನೀಡುವಂತೆ ಹೇಳಿ ಮಾರನೇ ದಿನ ಅನುಷಾ, ಏಜಾಜ್ ಪಾಷಾ, ಭುವನೇಶ್ವರಿ ಎಲ್ಲರೂ ಪೆನ್ಷನ್ ಮೊಹಲಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗಳೊಂದಿಗೆ ಶಾಮೀಲಾಗಿ ನನ್ನ ಮತ್ತು ಇತರರ ಮೇಲೆ ಕೊಲೆ ಯತ್ನ ದೂರು ನೀಡಿರುವುದು ಸಮಾಜದ ಕಗ್ಗುಲಿಯಾಗಿರುತ್ತೆ. ಅನುಷಾ ಮತ್ತು ಅವರ ಸಹಚರರು ಇದೇ ರೀತಿ ಅನೇಕ ವ್ಯಕ್ತಿಗಳಿಗೆ ಮೋಸ ಮಾಡಿರುವುದು ಕಂಡು ಬಂದಿರುತ್ತೆ. ಇನ್ನು ಮುಂದೆಯೂ ಸಹ ಮುಗ್ಧ ವ್ಯಕ್ತಿಗಳನ್ನು ಹುಡುಕಿ ಮೋಸ ಮಾಡುವ ಸಂಭವವಿರುತ್ತೆ. ತಾವು ದಯಮಾಡಿ ಈ ನನ್ನ ಅರ್ಜಿಯು ತಲುಪಿದ ತಕ್ಷಣವೇ ಕಾನೂನು ಕ್ರಮ ಕೈಗೊಂಡು ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ಕೇಸನ್ನು ದಾಖಲಿಸಿ ನಮಗೆ ಹಣವನ್ನು ವಾಪಸ್ ಕೊಡಿಸಬೇಕಾಗಿ ಎಸ್ಪಿ ಕಚೇರಿ ಮುಂದೆ ಕೋರಿಕೊಂಡರು. ನಮ್ದು ಸಕಲೇಶ್ಪುರ ತಾಲೂಕು ಹೆತ್ತೂರು ಹೋಬಳಿ ಒಳಲಳ್ಳಿ ಕೂಡಿಗೆ ಜ್ಯೋತಿ ಅಂತ ಮಾತಾಡ್ತಾ ಇರೋದು. ಜ್ಯೋತಿ ಸತೀಶ್ ಅಂತ. ನಮಗೆ ಒಬ್ಳು ಮಡಿಕೇರಿಯವಳು ಅಂತ ನಮಗೆ ಹೇಳಿ ಹಾಸನಲ್ಲಿ ಬಂದು ಇಟ್ಕೊಂಡು 2017ರಿಂದ ಫ್ರಾಡ್ ಮಾಡಿದ್ದಾಳೆ. ತುಂಬಾ ಒಂದು 7ರಿಂದ 8 ಜನಕ್ಕೆ ಫ್ರಾಡ್ ಮಾಡಿರೋದು. 2,86,00,000 ನಮಗೆ ಫ್ರಾಡ್ ಮಾಡಿರೋದು. ಈ ಫ್ರಾಡ್ ಅಲ್ಲಿ ಸಿಗಾಕೊಂಡಿರೋರು ಮುಖಾಮುಖಿಯಾಗಿ ಭೇಟಿಯಾಗಿ ಅವಳಿಗೆ ವ್ಯವಹಾರ ಇರೋ ಅಂತ ಜನಗಳು 7 ಜನ. ಅದರಲ್ಲಿ ಸಾಕಷ್ಟು ಜನ ಹಳ್ಳಿ ಮನೆಯಲ್ಲಿ ಕಾಫಿ, ಮೆಣಸು, ಭತ್ತ ಮಾರಿ ಕೊಟ್ಟಿರೋ ಅಂತವ್ರು. ಅವ್ರು ನಮಗೆ ಹೇಳಿ ಬಂದು ನಮ್ಮನ್ನು ಮೀಟ್ ಮಾಡ್ದ ಅಂತ ಟೈಮಲ್ಲಿ ಅವ್ರು ನಮಗೆ ಹೇಳ್ಕೊಂಡಿರೋದು, ನನ್ನ ಗಂಡ ಇಲ್ಲ, ತೀರೋಗೋರೆ, ನನ್ಗೆ ಯಾರು ಇಲ್ಲ, ಅಪ್ಪ ಅಮ್ಮ ಇಲ್ಲ, ಯಾರು ಇಲ್ಲ ಅಂತ ದೇವಸ್ಥಾನಕ್ಕೆ ಬಂದು ಮೀಟ್ ಮಾಡಿ ನಮ್ಗೆ ತುಂಬ ಸರಿ ಪರಿಚಯ ಆಗಿ ಸಾವುಗಳು, ತಿಥಿಗಳು ಮತ್ತೆ ಹಬ್ಬ ಸಮಾರಂಭ ಎಲ್ಲದಕ್ಕೂ ಬಂದು ನಮಗೆ ತುಂಬಾ ಚೆನ್ನಾಗಿ ಮಾತಾಡಿ ನಮ್ಮ ಹತ್ರ ಅಕ್ಕ ತಂಗಿರ ತರ ಹೊಂದಾಣಿಕೆಯಲ್ಲಿ ಇತ್ಕೊಂಡು ನಮ್ಗೆ ಈ ತರ ಫ್ರಾಡ್ ಮಾಡಿರೋದು. ಇವಾಗ ನಾವು ಕಳೆದ ತಿಂಗಳು 7ನೇ ತಾರೀಕಲ್ಲಿ ನಮಗೆ ಅವಳು ಸಿಕ್ಬಿದ್ದಿರೋದು. ಹಾಸನಲ್ಲಿ ವಿಜಯನಗರ ಬಡಾವಣೆಯಲ್ಲಿ ನಮಗೆ ಒಂದು ಬಟ್ಟೆ ಅಂಗಡಿ ಮಾಡ್ಕೊಂಡಿರ್ತಾಳೆ. ಅಲ್ಲಿ ನಮಗೆ ಸಿಕ್ಬಿದ್ಲು. ಅಲ್ಲಿ ಸಿಕ್ಬಿದ್ದಾಗ ನಾವು ಕೇಳಿದಾಗ ವಿಜಯನಗರ ಬಡಾವಣೆಯಲ್ಲಿ ಒಂದು ಪಾರ್ಕ್ ಒಳಗಡೆ ನಾವು ಹೋಗಿ ಒಂದು 8 ಜನ ಹೋಗಿ ಕೇಳಿರ್ತೀವಿ. ನಾವು ಕೇಳಿದಾಗ ಅವಳು ಮಧ್ಯಾಹ್ನ ಒಂದು 12:30ವರೆಗೂ ನಾನು ಕೊಡ್ತೀನಿ, ನನಗೆ ಕೋರ್ಟ್ ಆಗಿಲ್ಲ, ನನಗೆ ಆಗಿದೆ, ಕ್ಯಾಶ್ ಸಿಗೋದು ಬುಧವಾರ ಸಿಗುತ್ತೆ, ನೀವು ಗುರುವಾರ ಬನ್ನಿ ನಾನು ಕೊಡ್ತೀನಿ ಅಂತ ಹೇಳಿರ್ತಾಳೆ. ಆಮೇಲೆ ನಾವು ತುಂಬಾ ವರ್ಷದಿಂದ ಮೋಸ ಹೋಗಿದೀವಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ನಮಗೊಂದು ರೈಟಿಂಗ್ಸ್ ಅಲ್ಲಿ ಕೊಡಮ್ಮ, ನಿನ್ ಮಾತಿಗೆಲ್ಲ ನಮ್ಗೆ ಬೆಲೆ ಇಲ್ಲ, ರೈಟಿಂಗ್ಸ್ ಅಲ್ಲಿ ಕೊಡು ಅಂತ ನಾವು ಕೇಳಿರ್ತೀವಿ. ಕೇಳಿದಾಗ ಅವಳು ಒಂದು ರೆಕಾರ್ಡ್ ರೂಮು, ಮಾನವ ಹಕ್ಕು ಅಂತ ಹೇಳಿ ರಕ್ಷಣೆ ವೇದಿಕೆ, ಮಾನವ ಹಕ್ಕು ಕರ್ನಾಟಕ ರಕ್ಷಣೆ ವೇದಿಕೆ ಏನೋ ಇದೆ, ಅದು ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಇದು ರೆಕಾರ್ಡ್ ಆಗ್ತಿರುತ್ತೆ, ಕರೆಕ್ಟಾಗಿ ಮಾತಾಡಿ ಅಂತ. ಒಬ್ರು ಮಲ್ಲಿಕಾನ್ ಅವರು ನಮ್ಮ ಜೊತೆ ಇದ್ದರು, ಅವರು ದುಡ್ಡು ಕೊಟ್ಟಿರ್ತಾರೆ. ಅವರು 1 ಗಂಟೆ 10 ನಿಮಿಷ ಮಾತಾಡಿರ್ತಾರೆ ಅಲ್ಲಿ ಅವ್ರ ಜೊತೆ ರೆಕಾರ್ಡ್ ರೂಮ್ ಅಲ್ಲಿ ಸಂದರ್ಶನ ಮಾಡಿ ಇಂತಿಂತ ಟೈಮಲ್ಲಿ ಈ ತರ ದುಡ್ಡು ಇಸ್ಕೊಂಡವಳೆ ಅಂತ ಎಲ್ಲ ಮಾತಾಡಿರ್ತಾಳೆ. ಅವ್ರು ಹೇಳಿದ್ಮೇಲೆ ಎಲ್ಲ ಕೇಳ್ಕೊಂಡು ಆಯ್ತು ಹೌದು ಅಂತ ಒಪ್ಕೊಂಡಿರ್ತಾಳೆ ಅಲ್ಲಿ. ಅದಾದ್ಮೇಲೆ ಇಲ್ಲ ನನಗೆ ಕೊಡ್ಬೇಕಾಗಿತ್ತು, ಇದು ನನ್ನ ಗಂಡಕ್ಕೆ ಕೊಡ್ಬೇಕಾಗಿರೋ ದುಡ್ಡನ್ನ ವಾಪಸ್ ಕೊಡ್ತೀರಾ ಅಂತ ಹೇಳಿರ್ತಾಳೆ. ಆಮೇಲೆ ನಾವು ಹೊಡೆದಿರಲ್ಲ ಬಡ್ದಿರಲ್ಲ ಏನಿಲ್ಲ. ತಿರ್ಗಾ ನಾವು ಲೇಡೀಸು ಜೆಂಟ್ಸು ಎಲ್ಲ ಮಿಕ್ಸ್ ಆಗಿ ಹೋಗಿರ್ತೀವಿ. 7 ಜನ ಗಂಡಸರು ಬಂದಿದ್ರು ಅಂತ ಹೇಳಿ ಕಂಪ್ಲೇಂಟ್ ಮಾಡಿರ್ತಾಳೆ ಅವಳು. ಕಂಪ್ಲೇಂಟ್ ಮಾಡಿ ಮಲ್ಲಿಕಾ ಒಬ್ರ ಮೇಲೆ ಕೇಸ್ ಆಗಿರುತ್ತೆ.
ಅವರು ಕಳೆದ ತಿಂಗಳು 20ನೇ ತಾರೀಕಲ್ಲೇನೋ ಕೇಸ್ ಆಗಿರುತ್ತೆ. ಅವರು ಬೇಲ್ ತಗೊಂಡು ಹೊರಗಡೆ ಬರ್ತಾರೆ. ಬಂದಾದ್ಮೇಲೆ ನಮಗೆ ಪೆನ್ಷನ್ ಮೂಲ ಸ್ಟೇಷನ್ ಇಂದ ತುಂಬಾ ಸರಿ ಫೋನ್ ಮಾಡಿ 7 ಜನಿಗೆಲ್ಲ ಬೇಲ್ ತಗೋಬೇಕು, ನೀವು 7 ಜನ ಬೇಲ್ ತಗೋಬೇಕು ಅಂತ ನಮಗೆ ಹೇಳ್ತಾ ಇರ್ತಾರೆ ಪೊಲೀಸ್ನವರು. ಮತ್ತೆ ಕರ್ನಾಟಕ ಮಾನವ ಹಕ್ಕು ಅವ್ರು ನಮ್ಗೆ ಹೆಸರು ಗೊತ್ತಿಲ್ಲ. ಅವ್ರು ಬಂದ್ಬಿಟ್ಟು ಸಾಯದ್ ಏಜಾಜ್ ಅಂತ ಹೆಸರು. ಅವ್ರು ಬಂದ್ಬಿಟ್ಟು ನಮಗೂ ತುಂಬಾ ಸರಿ ಫೋನ್ ಮಾಡಿ ಟಾರ್ಚರ್ ಮಾಡ್ತಿರ್ತಾರೆ. ನಿಮಗೆ ಗೊತ್ತಾಗಿಲ್ಲ, ನೀವು ಹೋಗಿ ಬೇಲ್ ತಗೊಳ್ಳಿ, ಎಲ್ರಿಗೂ ಬೇಲ್ ಆಗ್ಬೇಕು, ಯಾಕ್ರಿ ನಿಮಗೆ ಗೊತ್ತಾಗಿಲ್ವಾ, ನೀವು ಹೋಗಿ ಅಂತ ಹೇಳ್ತಾರೆ. ಅವ್ರು ಏನಕ್ಕೆ ಹೇಳ್ಬೇಕು ನಮಗೆ ಪೊಲೀಸ್ನವ್ರು ಬಂದು ಹೇಳ್ಬೇಕು, ಪೊಲೀಸ್ನವ್ರು ಕಾಲ್ ಮಾಡ್ಬೇಕು, ನಿಮಗೆ ಕೇಸ್ ಆಗಿದೆ ಬರ್ರಮ್ಮ ಬೇಲ್ ತಗೊಳ್ಳಿ ಅಂತ. ಅವ್ರು ಯಾರು ಹೇಳಕ್ಕೆ ನಮಗೆ ದುಡ್ಡು ಕೊಟ್ಟಿರೋದು ಅವರು ಜಮೀನು ತೋರಿಸಿರ್ತಾರೆ. ಜಮೀನ್ ಇದೆ ಇಲ್ಲಿ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳಿ ಜಮೀನ್ ಇದೆ ಅಂತ ಅಕ್ಕ ತಂಗಿರ್ ತರ ಹೊಂದಾಣಿಕೆಯಲ್ಲಿದ್ದು ದಾಖಲಾತಿ ಇಲ್ಲಿದೆ ಅಲ್ಲಿದೆ ಅಂತ ತೋರಿಸ್ಬಿಟ್ಟು ಜಮೀನ್ ಕೊಡಿಸ್ತೀನಿ ಅಂತಲ್ಲ. ಅವ್ರ ಜಮೀನು ಕೋರ್ಟ್ ಅಲ್ಲಿ ಇದೆ, ನನ್ನ ಗಂಡನ ಜಮೀನು ಕೋರ್ಟ್ ಅಲ್ಲಿ ಇದೆ. ನನ್ನ ಅತ್ತಿಗೆ ನಾದ್ನೀರ್ ಬಂದ್ಬಿಟ್ಟು ಕೋರ್ಟಿಗೆ ಹಾಕೊಂಡಿದ್ದಾರೆ. ಆ ಜಮೀನು ಬಿಡುಗಡೆ ಮಾಡ್ಕೊಳಕ್ಕೆ ನನಗೆ ಕೋರ್ಟಿಗೆ ದುಡ್ಡು ಬೇಕು ಅಂತ ಹೇಳಿ ನಮ್ಮ ಹತ್ರ ಎಲ್ಲ ದುಡ್ಡು ತಗೊಂಡಿರ್ತಾಳೆ. ತಿರ್ಗಾ ಮುರ್ಗಾ ಅದು ಬಂದು ಅವಳೇನ್ ಮಾಡ್ತಾಳೆ ಅಂದ್ರೆ ಕೇಸ್ ಅಲ್ಲಿದೆ, ಇಲ್ಲಿದೆ, ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ, ಲಾಸ್ಟ್ ಡೆಲ್ಲಿಲಿದೆ ಅಂತ ಹೇಳ್ತಾಳೆ. ಡೆಲ್ಲಿಲಿದೆ ಅಂತ ಹೇಳ್ತಾಳೆ. ಸುಪ್ರೀಂ ಕೋರ್ಟ್ ಅಲ್ಲಿ ಗೆದ್ದಾಯ್ತು, ಕೋರ್ಟ್ ಗೆದ್ವಿ ಆಯ್ತು ಅಂತ ಹೇಳ್ಕೊಂಡು ನಮಗೆ ಮುಂದೆ ಹೋಗ್ತಾ ಇರ್ತಾಳೆ. 2017ರಿಂದ ನಮಗೆ ನ್ಯಾಯ ಬೇಕು. ಒಂದು ಲೇಡಿ ಇಷ್ಟೆಲ್ಲ ಮಾಡಿದಾಳೆ ಅಂತ ಅಂದ್ಮೇಲೆ ನ್ಯಾಯ ಬೇಕು. ನಮಗೆ ದುಡ್ಡನ್ನ ನಮಗೆ ಹಿಂತಿರ್ಸಿ. ಎಷ್ಟೋ ಮನೆಗಳು ಇವಾಗ ಸಾಯ ಅಂತ ಪರಿಸ್ಥಿತಿ ಬಂದಿದೀವಿ. ಇವತ್ತು ಜಮೀನ್ ಮಾರ ಅಂತ ಪರಿಸ್ಥಿತಿ ಬಂದಿದೀವಿ. ಕೆಲವ್ರಿಗೆ ಜಮೀನ್ ಇದೆ, ಕೆಲವ್ರಿಗೆ ಜಮೀನ್ ಇಲ್ಲ. ಮಕ್ಕಳುಗಳ ಎಜುಕೇಶನ್ ಹಾಳಾಗಿದೆ. ಎಲ್ಲ ಬೀದಿ ಬಂದಿದೀವಿ. ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ನನ್ನ ಹೆಸರು ಜ್ಯೋತಿ, ಊರು ಒಳಲಳ್ಳಿ. ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಒತ್ತುವರಿ ಮಾಡಿಕೊಂಡಿದ್ದ ಸರ್ಕಾರಿ ಗೋಮಾಳದ ಜಾಗವನ್ನು ತಹಸೀಲ್ದಾರ್ ಮಮತಾ ಅವರು ತೆರವುಗೊಳಿಸಿದ್ದು, ಈ ಕಾರ್ಯಕ್ಕೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ತಿಳಿಸುತ್ತೇವೆ ಎಂದು ಅನುಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೀರಭದ್ರ ಶೆಟ್ಟಿ ಸಂತೋಷ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಗ್ರಾಮದ ಲಿಂಗಶೆಟ್ಟಿ ಹಾಗೂ ಮಂಜುಶೆಟ್ಟಿ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದರು. ಹಾಗೂ ಶುಂಠಿ ಬೆಳೆಯುವ ಸಂದರ್ಭದಲ್ಲಿ ಕಾಲುವೆ ಒಟ್ಟಿಗೆ ಮಣ್ಣು ಸುರಿದ ಪರಿಣಾಮವಾಗಿ ನೆರೆ ಹಾವಳಿಯಿಂದಾಗಿ ಸುಮಾರು 40 ಎಕರೆಗೂ ಹೆಚ್ಚು ರೈತರು ಬೆಳೆದಂತ ಗದ್ದೆ ಸಂಪೂರ್ಣ ಕೊಚ್ಚಿ ಹೋಗಿ ಸಂಪೂರ್ಣ ಬೆಳೆ ನಾಶವಾಗಿತ್ತು. ಗ್ರಾಮದ ಬೆಳೆಹಾರಿ ಹಾಗೂ ಒತ್ತುವರಿ ಕುರಿತು ಗ್ರಾಮಸ್ಥರು ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ಸಮಸ್ಯೆ ತಿಳಿದ ತಹಶೀಲ್ದಾರ್ ಮಮತಾ ಅವರು ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳ ತಂಡದೊಂದಿಗೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಮತಾರವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದರು. ಅದರಂತೆ ಈಗ ಗ್ರಾಮದ ಒತ್ತುವರಿ ಜಾಗವನ್ನು ತೆರವುಗೊಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿದ್ದಾರೆ. ಗ್ರಾಮದಲ್ಲಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಇತರೆ ರೈತರಿಗೆ ಆಗ್ತಿದ್ದ ಸಮಸ್ಯೆ ತಹಶೀಲ್ದಾರ್ ಮಮತಾ ಅವರಿಗೆ ಕಳೆದ 3 ವಾರದ ಹಿಂದೆಯಷ್ಟೇ ಗಮನಕ್ಕೆ ತಂದಿದ್ದೆವು. ಇದರಿಂದ ಗ್ರಾಮದ ಬಡ ರೈತರಿಗೆ ಸಾಕಷ್ಟು ಅನುಕೂಲ ಆಗಲಿದೆ. ಅವರ ಈ ರೀತಿಯ ಸೇವೆ ಮುಂದುವರಿದು ಸಾರ್ವಜನಿಕರಿಗೆ ಇನ್ನಷ್ಟು ಅನುಕೂಲಗಳಾಗಲಿ ಅಂತ ಹೇಳಿದರು. ನಾನು ಕಣಗುಪ್ಪೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ವೀರಭದ್ರ ಶೆಟ್ಟಿ. ಈ ಒಂದು 3 ವಾರದ ಹಿಂದೆ ನಮ್ಮ ಕಣಗುಪ್ಪೆ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಒತ್ತುವರಿ ಮಾಡಿ ಗೆರೆ ಇಂದು ಪುರಾತನ ಕಾಲದಿಂದ ಇದ್ದ ಜಾಗವನ್ನು ಲಿಂಗಶೆಟ್ಟಿ ಬಿ ಮಂಜಪ್ಪ ಶೆಟ್ಟಿ ಎಂಬುವರು ಒತ್ತುವರಿ ಮಾಡಿ ಹಳ್ಳಕ್ಕೆ ಬೇಲಿ ಹಾಕಿ ಆ ಗೆರೆ ಎಲ್ಲ ಕಸ್ತು ಹಳ್ಳ ತುಂಬಿದ್ದು. ಇದು ಜಮೀನು ಸುಮಾರು ಅಚ್ಚುಕಟ್ಟುದಾರರು 40-45 ಎಕರೆ ಅಚ್ಚುಕಟ್ಟುದಾರರಿಗೆ ಭಾರಿ ನಷ್ಟ ಉಂಟಾಗಿತ್ತು. ಇದರ ಬಗ್ಗೆ ನಾವು ನಮ್ಮ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡಿದಾಗ ಅವರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಏನು ನೊಂದ ಅಚ್ಚುಕಟ್ಟುದಾರರಿದ್ದಾರೆ ಅವರಿಗೆ ಸೂಕ್ತ ಪರಿಹಾರ ನಾನು ಕೊಡಿಸ್ತೀನಿ, ಅದೇನಿದ್ರು ಕುಲ್ಲ ಮಾಡಿಸ್ತೀನಿ ಅಂತೇಳಿ ತಮ್ಮಲ್ಲಿ ಹೇಳೋಗಿದ್ರು. ಈ ದಿವಸ ಆ ಸರ್ವೆ ಕಾರ್ಯವನ್ನು ಮುಗಿಸಿ ಅದನ್ನು ಬಿಡಿಸ್ಕೊಡ್ಲಿಕ್ಕೆ ಅವರ ಇಲಾಖೆಯವರನ್ನು ಕಳಿಸಿ ನಮಗೆ ಒಂದು ಬಡಬರಾದ ರೈತ ಮಕ್ಕಳಿಗೆ ಅನುಕೂಲ ಆಗುವಂತೆ ಸ್ಪಂದಿಸಿ ಈ ಒಂದು ನಮ್ಮ ಕರೆಗೆ ತಾವು ಒಳ್ಳೆಯ ಒಂದು. ಈ ಸಂದರ್ಭದಲ್ಲಿ ಕಣಗುಪ್ಪೆ ಗ್ರಾಮಸ್ಥರಾದ ಗಂಗಾಧರ, ಚಂದ್ರಶೇಖರ ಹಾಗೂ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರಸೀಕೆರೆ ಜೆಡಿಎಸ್ ಮುಖಂಡ ಸಂತೋಷ್ ವಿರುದ್ಧ ವಾಗ್ದಾಳಿ, ನಾವು ಎಲ್ಲದಕ್ಕೂ ರೆಡಿ ಎಂದ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ. ಕಾಡಾನೆಗಳಿಂದ ಬೇಸತ್ತ ಬೇಲೂರಿನ ಬೆಳೆಗಾರರು, ಅರಣ್ಯ ಇಲಾಖೆ ವಿರುದ್ಧ ತರಾಟೆ. ಇನ್ಶೂರೆನ್ಸ್ಗಾಗಿ ಭಿಕ್ಷುಕನನ್ನ ಕೊಂದ ದಂಪತಿಗಳು ಈಗ ಪೊಲೀಸರ ವಶಕ್ಕೆ.